ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇದು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಕ್ಲಿಕ್ ಮಾಡಿ. ಶ್ರಾವಣಿ ಸುಬ್ರಹ್ಮಣ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಇಲ್ಲಿ ವಿಜಯಾಂಬಿಕಾ ಏನೇ ಪ್ಲ್ಯಾನ್ ಮಾಡಿದ್ರು ಈ ಶ್ರಾವಣಿ ಮುಂದೆ ನಡೆಯೋದೇ ಇಲ್ಲ. ವಿಜಯಾಂಬಿಕಾ ಶ್ರಾವಣಿ ಕುಟುಂಬಕ್ಕೆ ತೊಂದರೆ ಕೊಡಬೇಕು, ಅವ್ರನ್ನೆಲ್ಲ ಸರ್ವನಾಶ ಮಾಡಬೇಕು, ಈ ಚಿತ್ರ ಹಿಂಸೆ ಅನುಭವಿಸ್ಬೇಕು ಎಲ್ಲನೂ ಕೂಡ ಸ್ಕೆಚ್ ಆಗ್ತಾಳೆ. ಆದರೆ ಶ್ರಾವಣಿ ತನ್ನ ಜಾಣತನದಿಂದ ಅಪಾಯದಲ್ಲಿರುವಂಥ ಸುಬ್ಬು, ಪದ್ದು, ಧನು, ಹುಷಾರು ಎಲ್ಲರೂ ಕೂಡ ಕಾಪಾಡೇ ಬಿಡ್ತಾಳೆ. ಇನ್ನು ಹೇಗಾದರೂ ಮಾಡಿ ಈ ಮನೆಯೂ ಬಿಡಬಾರ್ದು, ಅವರು ಕೂಡ ಈ ಮನೆಗೆ ಟಾರ್ಚರ್ ಕೊಡಬೇಕು ಅಂದ್ಬಿಟ್ಟು ಅದು ಕೂಡ ಸ್ಕೆಚ್ ಆಗ್ತಾಳೆ. ಇಲ್ಲಿ JCP ಬಂದುಬಿಟ್ಟು ಶ್ರಾವಣಿ ಮನೆನ ಹೊಡಿತೀನಿ ಅಂದ್ಬಿಟ್ಟು ಅಂತಾರೆ. ಆಗ ಅದೇಗೆ ಸಾಧ್ಯ, ಈ ಮನೆಗೆ ನಾವೆಲ್ಲ ಜವಾಬ್ದಾರಿ, ಇಂದ್ರಮ್ಮ ಈ ಮನೆ ಓನರು, ಅದೇಗೆ ಸಾಧ್ಯ ಅಂದ್ಬಿಟ್ಟು ಶ್ರಾವಣಿ ಅಂತಾಳೆ. ಇಲ್ಲ ಮೇಡಮ್, ಈ ಮನೆಯಲ್ಲಿ ಲೋನ್ ಇದೆ, 3 ಸರ್ತಿ ನೋಟಿಸ್ ಕಳಿಸಿದ್ರು ಲೋನ್ ತೀರಿಸಿಲ್ಲ ಅಂತಿದ್ರೆ ಈ ಮನೆಯಲ್ಲಿ ಲೋನ ಚಾನ್ಸೇ ಇಲ್ಲ, ಯಾರು ನಿಮ್ಮ ಚೀಪು ಕರಿ ಅಂದ್ಬಿಟ್ಟು ಶ್ರಾವಣಿ ಅಂತಾರೆ. ಆಗ ಅವರು ಬರ್ತಾಳೆ. ಅವರು ನೀನಾ ಅಂತ ಶ್ರಾವಣಿ ಶಾಕ್ ಆಗ್ತಿದ್ರೆ, ಹೌದು ಅದಕ್ಕೆ ಏನು ನಡೀತಾ ಇದೆ ಇಲ್ಲಿ ಅಂದ್ಬಿಟ್ಟು ಕೇಳ್ತಾರೆ. ನಿನ್ನ ಮನೆನ ನೀನೇ ಹೊಡಿಯೋಕೆ ಕೊಟ್ಟಿದ್ದೆ ಅಂದ್ಬಿಟ್ಟು ಶ್ರಾವಣಿ ಅಂತಿದ್ರೆ, ಅಯ್ಯೋ ಅದಕ್ಕೆ ಏನು ಹೇಳ್ತಿದ್ರ, ನನಗಿದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ, ಏನು ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆಯಾ ತೋರಿಸಿ ಅಂತಿದ್ರೆ, ಹೌದು ಮೇಡಮ್, ಬೆಳಿಗ್ಗೆ ನೀವು ತಾನೇ ಸೈನ್ ಮಾಡಿದ್ದೀರಾ, ಇವತ್ತು ಈ ಮನೆನ ನಾವು ಹೊಡಿಲೇಬೇಕು, ಇಲ್ಲಾಂದರೆ ನಮ್ಮ ಹೆಡ್ಡು ನಮಗೆ ಹೋಗಿತಾರೆ, ನಮ್ಮ ಕೆಲಸನೂ ಹೋಗುತ್ತೆ ಅಂದ್ಬಿಟ್ಟು ಅಂತ ಇರ್ತಾರೆ. ಚಾನ್ಸೇ ಇಲ್ಲ, ನಾನು ಎಲ್ಲ ಡಾಕ್ಯುಮೆಂಟ್ಸು ಮತ್ತೆ ಪುನಃ ಪರಿಶೀಲಿಸಬೇಕು, ಅಲ್ಲವರೆಗೂ ಈ ಮನೆ ಮೇಲೆ ಏನೂ ಆಗೋಕ್ಕೆ ನಾನು ಬಿಡಲ್ಲ ಅಂದ್ಬಿಟ್ಟು ಅಂತ ಇದ್ದರೆ ಮತ್ತೆ ಮೇಲಧಿಕಾರಿಯಿಂದ ಕಾಲ್ ಬರುತ್ತೆ. ಏನು ಮೇಡಮ್, ನಾವು ಹೇಳಿದ ಕೆಲಸ ಬೇಗ ಮುಗಿಸಿದ್ರಾ, ಇನ್ನೂ ಅರ್ಧ ಗಂಟೆಯಲ್ಲಿ ಎಲ್ಲ ಕೆಲಸ ಫಿನಿಶ್ ಆಗಬೇಕು, ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಂತಾರೆ. ಈಗ ಶ್ರಾವಣಿಗೆ ಏನು ಮಾಡಬೇಕಂತ ಗೊತ್ತಾಗ್ತಿದ್ದಿಲ್ಲ. ಇದೇ ಚಾನ್ಸ್ ಅಂದ್ಬಿಟ್ಟು ಇಂದ್ರ, ನಾನು ಹಿಂಗೆ ಯಾವತ್ತೇ ಹೇಳಿದೆ ಕೆಲಸ ಬಿಡು ಅಂತ, ಆದರೆ ನೀನು ಈ ರೀತಿ ಕೆಲಸ ಮಾಡ್ಕೊಳ್ತಾ ನನ್ನ ಮನೆನ ನೀನೇ ಹೊಡಿತಾ ಇದ್ದೀನಿ, ನೀನು ಮನೆ ಮಾಡ್ಕೊಳ್ತೀನೋಳ, ನನ್ನ ಸೊಸೆ ಅನ್ನೋಕ್ಕೆ ಅಸಹ್ಯ ಆಗ್ತಾಯಿದೆ ಕಣೆ, ಹೋಗಿ ನಿನ್ನ ಮನೆ ನೀನೇ ಹೊಡಿತಾ ಇದೆಯಾ, ಅಯ್ಯೋ ದೇವರೇ ಏನಪ್ಪ ಮಾಡೋದು, ಕಷ್ಟಪಟ್ಟು ಸಾಕಿದ್ದು ಬೆಳೆಸಿ ಇಂತೂ 1 ರೂಪಾಯಿ 2 ರೂಪಾಯಿ ಕೂಡಿ ಇಂಥ ಮನೆ ಕಟ್ಸಿದ್ದೆ, ಆಗ ನನ್ನ ಸೊಸೆನೇ ಈ ಮನೆ ಬಂದು ಹೊಡಿತೆ ಅಂತ ಅಂದ್ಕೊಂಡೇ ಇದ್ದೀರಾ ಅಂದ್ಬಿಟ್ಟು ಕಿರ್ಚಾಡ್ತಿರ್ತಾಳೆ. ಆಗ ಶ್ರಾವಣಿ ಸ್ವಲ್ಪ ಸುಮ್ಮನೆ ಇರ್ತಾರೆ ನೀವು ಅಂದ್ಬಿಟ್ಟು ಬೈತಾ ಇದ್ದರೆ, ಇನ್ನು ಅದೇ ಟೈಮ್ಗೆ ಇಲ್ಲಿ ವೀರು ಕಾಲ್ ಮಾಡ್ತಾನೆ. ವೀರು ಕಾಲ್ ಮಾಡಿ ಈ ಸಮಸ್ಯೆ ಎಲ್ಲ ಬಗೆಹರಿಸ್ತಾನೆ. ಶ್ರಾವಣಿ ತುಂಬ ಖುಷಿ ಆಗ್ತಾಳೆ. ಥ್ಯಾಂಕ್ ಯು ಅಪ್ಪ, ನೀವು ಇದರಿಂದ ಇವತ್ತು ನನ್ನ ಮನೆ ಉಳಿತು ಅಂತಿದ್ರೆ, ಥ್ಯಾಂಕ್ಸು ನನಗೆಲ್ಲ ಜಾನಕಿ ಹೇಳಿ ಅಂತಿದ್ರೆ, ಆಗ ಜಾನಕಿನೇ ಅದೇ ನಂದಿನಿ ತನ್ನ ಮಗಳ ಸಂಸಾರನ ಕಾಪಾಡೋಕ್ಕೆ ಎಂಥ ಲೆವೆಲ್ಗೂ ಬೇಕಾದರೂ ವಿಜಯಾಂಬಿಕೆಗೆ ಬುದ್ಧಿ ಕಲಿಸೋಕ್ಕೆ ಇಳಿತಾಳೆ. ಥ್ಯಾಂಕ್ ಯು ಸೋ ಮಚ್ ಜಾನಕಿ ಅವರೇ, ನೀವು ಇಳಿದಿದ್ರೆ ಇವತ್ತು ಏನಾಗ್ತಿತ್ತು ಏನೋ ಅಂದ್ಬಿಟ್ಟು ಅಂತಾಳೆ ಶ್ರಾವಣಿ. ಪರವಾಗಿಲ್ಲ ಬಿಡಿ ಅಂತಂದ್ಬಿಟ್ಟು ಜಾನಕಿ ಅಂತಾರೆ. ಇನ್ನು ವೀರ್ ಕೂಡ ತುಂಬ ಖುಷಿಯಾಯಿತು. ನೀವು ಈ ರೀತಿ ಅಪಾಯದಲ್ಲಿದ್ದರೆ ಶ್ರಾವಣಿ ಅಂತ ಹೇಳಿ ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಾಂದರೆ ಪಾಪ ಅವನ ಸಹಾಯ ಯಾವತ್ತೂ ತೊಗೊಳ್ಳಲ್ಲ. ಸುಬ್ಬು ಅಷ್ಟೇ, ನನ್ನ ಮನೆ ಅಳಿಯ ಆಗಿರ್ಬೋದು, ನನ್ನ PA ಆಗಿರ್ಬೋದು, ಆದರೆ ನನ್ನ ಹೆಸರು ಮಾತ್ರ ಎಲ್ಲಿ ಯೂಸ್ ಮಾಡಲ್ಲ, ಇವತ್ತು ನನ್ನ ಕುಟುಂಬನ ಉಳಿಸಿದ್ರಿ ನೀವು ಅಂದ್ಬಿಟ್ಟು ಅಂತಾರೆ. ಪರವಾಗಿಲ್ಲ ಸರ್, ಈಗ ನಾನು ಈ ಮನೇಲಿ ಇದ್ದೀನಿ ಅಂದರೆ ಇದು ಕೂಡ ನನ್ನ ಮನೆ ತಾನೇ ಅಂದ್ಬಿಟ್ಟು ನಂದಿನಿ ಅಂತ ಇರ್ತಾಳೆ. ಈ ವಿಜಯಾಂಬಿಕಾ ಮತ್ತೆ ಸೋಲು ಏನಾಗ್ತಿದೆ ಇಲ್ಲಿ ಅಂದ್ಬಿಟ್ಟು ಕಿರ್ಚಾಡ್ತಿರ್ತಾಳೆ. ಆಗ ಸಾವಿತ್ರಿ ಬಂದುಬಿಟ್ಟು ಕೆನ್ನಾಗೆ ಬಾರಿಸ್ತಾಳೆ. ಏನು ಮಾಡೋಕೆ ಕೊಟ್ಟಿದ್ದೀರಾ, ಅಲ್ಲ ಪದೇ ಶ್ರಾವಣಿ ಮೇಡಮ್ ಮೇಲೆ ಈ ರೀತಿ ತೊಂದರೆ ಕೊಡೋದ, ಯಜಮಾನ್ರ ಮೇಲೆ ಶ್ರಾವಣಿ ಕುಟುಂಬ ಮೇಲೆ ಏನಾದ್ರು ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ಇನ್ನೊಂದು ಸರ್ತಿ ನಿಮಗೆ ಗ್ರಹಚಾರ ಬಿಡಿಸ್ತೀನಿ ಅಂದ್ಬಿಟ್ಟು ಸಾವಿತ್ರಿ ಅಂತಾಳೆ. ಏನು ಹೇಳ್ತಿದ್ದೀನಿ ನೀನು, ನಮ್ಮಮ್ಮನ ಮುಂದೆ ಈ ರೀತಿ ಮಾತಾಡೋಕ್ಕೆ ಧೈರ್ಯ ಬಂತ ನಿನಗೆ ಅಂದ್ಬಿಟ್ಟು ಮದನ್ ಅಂತಿದ್ರೆ ಕೆನ್ನೆಗೆ ಬಾರಿಸ್ತಾಳೆ ಮದನ್. ಆಗ ಫುಲ್ ಸೈಲೆಂಟ್ ಆಗಿಬಿಡ್ತಾನೆ. ಇನ್ನು ವಿಜಯಾಂಬಿಕಾ, ನನ್ನ ಮಗನಿಗೆ ಕೈ ಮಾಡೋಷ್ಟು ಧೈರ್ಯನ ನಿನಗೆ ಅಂತಿದ್ರೆ, ಇನ್ನು ವಿಜಯಾಂಬಿಕಾ ಕೈನೇ ತಿರುಗಿ ಬಿಡ್ತಾಳೆ. ಅಯ್ಯೋ ಏನು ಆಗ್ತಿದೆ ನಿನಗೆ, ಬಿಡ ನನ್ನ ಅಂತಿದ್ರೆ, ಚಾನ್ಸೇ ಇಲ್ಲ, ಈ ಸಾವಿತ್ರಿ ಸಾಫ್ಟ್ ಮುಖ ನೀವು ನೋಡ್ಬೋದು, ಆದರೆ ಈ ಸಾವಿತ್ರಿ ಏನು ಅಂತ ನಿನ್ಗೆ ಇನ್ನು ಮುಂದೆ ತೋರಿಸ್ತೀನಿ, ಚಾನ್ಸೇ ಇಲ್ಲ, ನೀವೇನಾದರೂ ಇನ್ನೊಂದು ಸರ್ತಿ ಶ್ರಾವಣಿ ಕುಟುಂಬದವ್ರ ಮೇಲೆ ಏನಾದರೂ ತೊಂದರೆ ಕೊಡೋಕೆ ಹೋಗಿದ್ರೋ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂದ್ಬಿಟ್ಟು ಈ ವಾರ್ನ್ ಕೊಡ್ತಾಳೆ ಸಾವಿತ್ರಿ. ಇದರಿಂದಾಗಿ ಮದನ್ ಮತ್ತು ವಿಜಯಾಂಬಿಕಾ ತತ್ತರಗೊಳ್ತಾರೆ. ಅಂತೂ ನಂದಿನಿ ಈಗ ತನ್ನ ಸಾಧನೆ ಮಾಡೋಕ್ಕೆ ಶುರು ಮಾಡಿದ್ಲು. ಆದಷ್ಟು ಬೇಗ ವಿಜಯಾಂಬಿಕಾನು ಕೂಡ ಪಳಗಿಸ್ತಾ ಇದ್ದಾಳೆ. ಇನ್ನು ತಂದೇನೂ ತಪ್ಪಿಲ್ಲ ಅಂತ ವೀರ್ ಮುಂದೆ ಪ್ರೂವ್ ಮಾಡೇ ಬಿಡ್ತಾಳೆ. ಅಮ್ಮ ಅಂತ ಅಂಬಸ್ತಿರುವ ಈ ಶ್ರಾವಣಿ ಅಮ್ಮ ಇದ್ದಾಳೆ, ಅದು ನಾನೇ ಅಂತ ನಂದಿನಿ ತಾಯಿ ಮಗಳು ಒಂದಾಗ್ತಾರ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.